ಪ್ರಾರ್ಥನಾ ಪತ್ರಿಕೆ ದಿನಾಂಕ 17/6/2024 ಸೋಮವಾರ. ಶಿರೋನಾಮೆ ಕ್ರೈಸ್ತರ ಸುಸಜ್ಜಿತ ಭರವಸೆಗಳು. ಇಂದಿನ ವಾಕ್ಯ ಭಾಗ 1 ಯೋಹಾನನು 5ನೇ ಅಧ್ಯಾಯ ವಚನ 11-13. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. 3 ಸಂಸ್ಥೆಗಳು ಶಾಲೆಗಳಲ್ಲಿ ಮತ್ತು ಅತೀಂದ್ರಿಯ ಧ್ಯಾನ ಚಳುವಳಿಗಾಗಿ ಉಳಿಮೆಯ ಕಾವಲು ಬುರುಜುಗಳನ್ನು ನಿರ್ಮಿಸಿವೆ. ದುಷ್ಟಶಕ್ತಿಗಳು ನಿಮ್ಮೊಳಗೆ ತಮ್ಮ ಮನೆಗಳನ್ನು ನಿರ್ಮಿಸಿವೆ. ಮತ್ತಾಯ 12ನೇ ಅಧ್ಯಾಯ ವಚನ 44-45. ಮತ್ತು ನೀವು ದೇವರಲ್ಲಿ ನಂಬಿಕೆ ಇಡುವುದನ್ನು ತಡೆಯಲು ಆದಿಕಾಂಡ 3ನೇ ಅಧ್ಯಾಯ 6ನೇ ಅಧ್ಯಾಯ ಮತ್ತು 11ನೇ ಅಧ್ಯಾಯಗಳ ಕಾವಲು ಬುರುಜುಗಳನ್ನು ಎಬ್ಬಿಸಿವೆ. ಆದರೆ ನೀವು ನಿಮ್ಮೊಳಗೆ ದೇವರ ಕಾವಲು ಬುರುಜುಗಳನ್ನು ನಿರ್ಮಿಸಬೇಕು ಮತ್ತು 3 ಯುಗಗಳನ್ನು ಉಳಿಸಲು ಬೆಳಕನ್ನು ಪ್ರಕಾಶಿಸುವ ವೇದಿಕೆ, ಕಾವಲು ಗೋಪುರ ಮತ್ತು ಆಂಟೆನವನ್ನು ಸ್ಥಾಪಿಸಬೇಕು. ನೀವು ವಾಕ್ಯದೊಂದಿಗೆ ಮುದ್ರೆಯೊತ್ತಿದಾಗ, ಪ್ರಾರ್ಥನೆಯಲ್ಲಿ ಬೇರೂರುವಾಗ ಮತ್ತು ಪುರಾವೆಗಳ ಸ್ವರೂಪವನ್ನು ಹೊಂದಿರುವಾಗ ಮಾತ್ರ ದೇವರ ಕಾವಲು ಬುರುಜುಗಳನ್ನು ನಿರ್ಮಿಸಬಹುದು. ನೀವು ಭೇಟಿಯಾಗುವ ಜನರಿಗಾಗಿ ಈ ಕಾವಲು ಬುರುಜುಗಳನ್ನು ಸಹ ನೀವು ನಿರ್ಮಿಸಬೇಕು. ವಾಕ್ಯವನ್ನು ಕೇಳುವ ಸಮಯದ ವೇಳಾಪಟ್ಟಿ ಅತ್ಯಗತ್ಯ ಎಂದು ನೀವು ಖಚಿತಪಡಿಸಿದಾಗ ನಿಗದಿತ ಪ್ರಾರ್ಥನೆ ಪ್ರಾರಂಭವಾಗುತ್ತದೆ. ಹಾಗೆ ಮಾಡುವುದರಿಂದ ನೀವು ಏಕಾಗ್ರತೆ 24 ಗಂಟೆಗಳು ಮತ್ತು ಅನುಭವದ ಉತ್ತರಗಳನ್ನು ಹೊಂದಿರುತ್ತೀರಿ. ಪರಿಣಾಮವಾಗಿ 25 ಗಂಟೆಗಳ ಪ್ರಾರ್ಥನೆ ಮತ್ತು ಶಾಶ್ವತತೆ ಬರುತ್ತದೆ. ಆ ಸಮಯದಲ್ಲಿ ನೀವು ಒಪ್ಪಂದದ ಭರವಸೆಯನ್ನು ಪಡೆಯುತ್ತೀರಿ. 1ನೇ ಅಂಶ, ರಕ್ಷಣೆಯ ಭರವಸೆ. ಜೀವನ ಮತ್ತು ಬೆಳಕು ನಿಮ್ಮೊಳಗೆ ಬಂದಿದೆ. 1 ಯೋಹಾನ 5:11-13. ಯೇಸು ನಿಮ್ಮೊಂದಿಗಿದ್ದಾನೆ. ಅದು ನಿಮ್ಮನ್ನು ಆತನ ದೇವಾಲಯ ಮತ್ತು ಕಾವಲು ಬುರುಜನ್ನು ಮಾಡುತ್ತದೆ. ಯೋಹಾನ 1:12, ಯೋಹಾನ 3:20. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕಳೆದು ಹೋದ ಕುರಿಯನ್ನು ಕುರುಬನು ಕಂಡುಕೊಂಡಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 24-25. ಶಿಲುಬೆಯ ಮೇಲೆ ಸಾಯುವ ಮೂಲಕ ಕ್ರಿಸ್ತನು ದೇವರ ಪ್ರೀತಿಯನ್ನು ಸಾಬೀತುಪಡಿಸಿದನು. ಕತ್ತಲೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವ ಪುರಾವೆಯನ್ನು ಆತನು ತೋರಿಸಿದನು. ರೋಮ 5:8. 2ನೇ ಅಂಶ, ಪ್ರಾರ್ಥನೆಗೆ ಉತ್ತರಗಳ ಭರವಸೆ ಮತ್ತು ಪಾಪಗಳ ಕ್ಷಮೆಯ ಭರವಸೆ. ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದರೆ ನೀವು ಉತ್ತರಗಳನ್ನು ಸ್ವೀಕರಿಸುತ್ತೀರಿ ಮತ್ತು ಸಂತೋಷದಿಂದ ತುಂಬಿರುವಿರಿ. ಯೋಹಾನ 16:24. ದೇವರು ನಿಮ್ಮನ್ನು ತನ್ನ ವಿಮೋಚನೆಯನ್ನು ನೀಡಿದ್ದಾನೆ. ದೇವರು ನಿಮಗೆ ತನ್ನ ವಿಮೋಚನೆಯನ್ನು ನೀಡಿದ್ದಾನೆ. ಹೆಜ್ಕೇಲನು 37:28ನೇ ವಚನ. ನಿಮಗೆ ದೊಡ್ಡ ಮತ್ತು ಅನ್ವೇಷಿಸಲಾಗದ ವಿಷಯಗಳನ್ನು ಹೇಳುತ್ತಾನೆ. ಯೆರೆಮೀಯ 33:3. ಮತ್ತು ನಿಮಗೆ ಸಹಾಯ ಮಾಡುತ್ತಾನೆ. ರೋಮ 8:26. ಅಷ್ಟು ಮಾತ್ರವಲ್ಲದೆ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಇಬ್ರಿಯ 9:27. ನಿಮ್ಮ ಪಾಪಗಳನ್ನು ಅರಿತು ಪಶ್ಚಾತ್ತಾಪ ಪಡುವ ಮೂಲಕ ನೀವು ಕ್ಷಮಿಸಲ್ಪಡುವಿರಿ. 1 ಯೋಹಾನ 1:9. 3ನೇ ಅಂಶ, ವಿಜಯದ ಭರವಸೆ ಮತ್ತು ಮಾರ್ಗದರ್ಶನದ ಭರವಸೆ. ದೇವರು ನಿಮಗೆ ನೀವು ಸಹಿಸಬಹುದಾದ ಶೋಧನೆಗಳನ್ನು ನೀಡುತ್ತಾನೆ ಮತ್ತು ಒಂದು ಮಾರ್ಗವನ್ನು ಸಹ ಒದಗಿಸುತ್ತಾನೆ. 1 ಕೊರಿಂಥ 10:13. ಕ್ರಿಸ್ತನು ಸೈತಾನನ ಕೆಲಸವನ್ನು ನಾಶ ಮಾಡಲು ಕಳಿಸಲ್ಪಟ್ಟನು. 1 ಯೋಹಾನ 3:8. ಸೈತಾನನು ಯಾರನ್ನಾದರೂ ನುಂಗಲು ಹುಡುಕುತ್ತಿದ್ದಾನೆ. ಆದುದರಿಂದ ನೀವು ನಿಮ್ಮ ಎಲ್ಲ ಚಿಂತೆಗಳನ್ನು ಕರ್ತನ ಮೇಲೆ ಹಾಕಬೇಕು. 1 ಪೇತ್ರ 5:8. ಇದಲ್ಲದೆ ಮನುಷ್ಯನ ಮಾರ್ಗವು ಸಾವಿಗೆ ಕಾರಣವಾಗುತ್ತದೆ. ಜ್ಞಾನೋಕ್ತಿಗಳು 14:12. ಒಬ್ಬ ವ್ಯಕ್ತಿಯ ಮಾರ್ಗದರ್ಶನವು ಕುರುಡನನ್ನು ನಡೆಸುವ ಕುರುಡನಂತಿದೆ. ಲೂಕ 6:39. ಆದರೆ ದೇವರ ಮಾರ್ಗದರ್ಶನವು ಒಳ್ಳೆಯದು. ರೋಮ ಬರೆದವರಿಗೆ 8:28. ಮತ್ತು ನಿಮ್ಮ ಮಾರ್ಗಗಳನ್ನು ನೇರಗೊಳಿಸುತ್ತದೆ. ಜ್ಞಾನೋಕ್ತಿ 3:5-6. ಅಂತಿಮವಾಗಿ
ಆತನು ನಿಮ್ಮೊಂದಿಗೆ ಯುಗದ ಕೊನೆಯವರೆಗೂ ಇದ್ದಾನೆ. ಮತ್ತಾಯ 28:20. ದೇವರು ನಿನ್ನನ್ನು ಕಾವಲುಗಾರನನ್ನಾಗಿ ನೇಮಿಸಿದ್ದಾನೆ. ಆ ಕಾರಣಕ್ಕಾಗಿ ನೀವು ಶೈಕ್ಷಣಿಕ ಕಾವಲು ಬುರುಜುಗಳನ್ನು ನಿರ್ಮಿಸಬೇಕಾಗಿದೆ. ಅಲ್ಲಿ ಮಕ್ಕಳು ಅಜೀವ ಉತ್ತರಗಳನ್ನು ಪಡೆಯಬಹುದು ಮತ್ತು ಶಾಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಸಮಯವನ್ನು ತೆರೆಯುವ ಮೂಲಕ ಮತ್ತು ಕಾವಲು ಬುರುಜುಗಳನ್ನು ನಿರ್ಮಿಸುವುದು ನಿಮ್ಮ ಸಭೆಗೆ ಜೀವ ಬರುತ್ತದೆ. ಸಮಸ್ಯೆಗಳು ಬಂದಾಗ ಸರಿಯಾದತೆ, ಅನಿವಾರ್ಯತೆ ಮತ್ತು ಸಂಪೂರ್ಣತೆ ಎಲ್ಲವೂ ದೇವರ ಯೋಜನೆಯನ್ನು ಪೂರೈಸುತ್ತದೆ ಎಂಬ ಭರವಸೆಯನ್ನು ನೀವು ಹೊಂದಿರಬೇಕು. ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ಈ ಯುಗದ ಸುವಾರ್ಥ ಬೋಧಕನಾಗಿ ನನ್ನನ್ನು ಬೆಳೆಸಿದ್ದಕ್ಕಾಗಿ ಕೃತಜ್ಞತೆಗಳು. ನಿನ್ನ ರಾಜ್ಯವನ್ನು ಪೂರೈಸುವ ಕಾವಲು ಬುರುಜು ನಿಜವಾಗಿಯೂ ನನ್ನೊಳಗೆ ನಿಲ್ಲಲಿ. ಬೆಳಕನ್ನು ಬೆಳಗಿಸುವ ಕಾವಲು ಬುರುಜುಗಳನ್ನು ಬೆಳೆಸಲು ನನಗೆ ಸಹಾಯ ಮಾಡಿ. ಕತ್ತಲೆಯಲ್ಲಿ ಮುಳುಗಿರುವ ಜನರ ಮೇಲೆ ಬೆಳಕನ್ನು ಬೆಳಗಿಸುವ ನನ್ನ ಧ್ಯೇಯವನ್ನು ಪೂರೈಸಲು ನನಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ.